ನೀನು ಹೇಳೋದೆಲ್ಲ ಕೇಳಿದ್ರೆ ಕನ್ಫರ್ಮು. ಏನು ಕನ್ಫರ್ಮು? ಜಾನ್ವಿ ಮದನ್ ನೋಡಿ ಭಯ ಪಟ್ಕೊಂಡೆ ಅಲ್ಲಿಂದ ಹೋಗಿರ್ತಾಳೆ. ನಾನು ಮದನ್ ನೋಡಿದ ತಕ್ಷಣ ಜಾನ್ವಿ ಕಡೆ ತಿರುಗಿ ನೋಡಿದೆ. ಆ ವೇಳೆಗಾಗಲೇ ಅವಳು ನನ್ನ ಪಕ್ಕ ಇರಲೇ ಇಲ್ಲ. ಅವಳು ನಿನಗಿಂತ ಮುಂಚೆ ಮದನ್ ನೋಡಿರ್ತಾಳೆ. ಮದನ್ ನೋಡಿ ಭಯ ಪಟ್ಕೊಂಡೆ ಅಲ್ಲಿಂದ ಹೋಗ್ಬಿಟ್ಟಿರ್ತಾಳೆ. ಜಾನುಗೆ ನಾನೇ ನೆನಪಿಲ್ಲ ಅಂದಮೇಲೆ ಮದನ್ ಹೇಗೆ ನೆನಪಿರೋಕ್ಕೆ ಸಾಧ್ಯ? ಮದನ್ ನೆನಪಿಲ್ಲ ಅಂದಮೇಲೆ ಜಾನು ಮದನ್ ನೋಡಿ ಹೇಗೆ ಎದುರ್ಕೊಂಡು ಹೋಗ್ತಾಳೆ? ಇಲ್ಲೊಂದು ವಿಷಯ ಮರೀತಾ ಇದೀಯ ನೀನು. ಜಾನ್ವಿಗೆ ಮದನ್ ಜೊತೆಗೆ ಮದುವೆ ನಿಶ್ಚಯ ಆಗಿದ್ದು ಯಾವಾಗ ನೆನಪಿಸ್ಕೊ. ಕಳೆದ ಅಕ್ಟೋಬರ್ನಲ್ಲಿ ಅಕ್ಕಂದು ಬಾವಂದು ಮದುವೆ ಆಗಿದ್ದು. ಅಂದ್ರೆ ಸೆಪ್ಟೆಂಬರ್ ತನಕ ಮದನ್ ಅಕ್ಕನಿಂದ ಬಿದ್ದಿದ್ದ. ನೋಡಿದ್ಯಾ, ಜಾನ್ವಿಗೆ 1 ವರ್ಷದ ಹಿಂದಿಂದೆಲ್ಲ ನೆನಪಿದೆ ಅಂದ್ರೆ ಮದನ್ ಕೂಡ ನೆನಪಲ್ಲಿ ಇರ್ತಾನೆ. ಮದನ್ ಅವಳನ್ನ ಮದುವೆ ಆಗಕ್ಕೆ ಒಪ್ಕೊಂಡಿದ್ದೀನಲ್ಲ, ಆ ಟೈಮಲ್ಲಿ ಇದ್ದಾಳೆ ಅವಳು. ಅದಕ್ಕೆ ಅವಳು ಮದನ್ ನೋಡಿ ಎದುರ್ಕೊಂಡಿರೋದು. ಹಾಗಾದ್ರೆ ನನ್ನ ಜಾನು ನನ್ನ ಕೈ ತಪ್ಪು ಹೋದ್ಲು ಅಂತನಾ? ಬಾಬಾ, ಅಜ್ಜಿ ಹೇಳ್ತಾ ಇರೋದೆಲ್ಲ ಕರೆಕ್ಟ್ ಅಲ್ಲ ಬಾಬಾ. ಅಕ್ಕಂಗೆ ಮದನ್ ನೆನ್ಪಕ್ ಬಂದ ಅಂತಲ್ಲ ಅಲ್ಲಿಂದ ಹೋಗಿದ್ದು. ಮತ್ತೇನು, ನಮ್ಮ ಮದುವೆ ಆಗಿ ಕರೆಕ್ಟಾಗಿ 1 ವರ್ಷ ಆಯ್ತು. ಅದಕ್ಕೆ ಹಿಂದೆನೇ ಅಲ್ವಾ ಜಾನುಗೆ ಮದನ್ ಜೊತೆ ಮದುವೆ ನಿಶ್ಚಯ ಆಗಿದ್ದು? ಅದಿರ್ಬೋದು ಬಾಬಾ, ಆದ್ರೆ ಅಕ್ಕಂಗ್ ಖಂಡಿತ ಮದನ್ ನೆನ್ಪಿಲ್ಲ ಬಾಬಾ. ನನ್ ಮಾತ್ ನಂಬಿ. ಅದು ಹೇಗಿರೋದು, ಎಷ್ಟು ಗ್ಯಾರಂಟಿಯಾಗಿ ಹೇಳ್ತೀಯಾ? ಅಕ್ಕ ನನ್ನ ಹತ್ರ ಒಂದ್ಸತಿನಾದ್ರೂ ಹೇಳಿರೋಳು ಬಾಬಾ ಮದನ್ ನೆನ್ಪಲ್ಲಿದ್ದಿದ್ರೆ. ಹಿಂದೆ ಎಲ್ಲ ಮದನ್ ಅಪ್ಪನ ಆಪರೇಷನ್ ದುಡ್ಡು ಕೊಡ್ತಾ ಇದ್ದ ಅಂತ ನನ್ನ ಹತ್ರ ದಿನಕ್ಕೆ 20 ಸತಿ ಹೇಳ್ಕೊಂಡು ಸಂತೋಷ ಪಡ್ತಿದ್ಲು. ಈ 3-4 ದಿನದಿಂದ ಒಂದ್ಸತಿನೂ ನನ್ನ ಹತ್ರ ಹೇಳಿಲ್ಲ ಬಾಬಾ. ಮದನ್ನು ಖಂಡಿತವಾಗ್ಲೂ ಅಕ್ಕಂಗ್ ನೆನ್ಪಲ್ಲಿಲ್ಲ. ಹಾಗಾದ್ರೆ ಮದನ್ ಬರ್ತದಾಗೆ ಯಾಕೆ ಅಲ್ಲಿಂದ ಹೊರಟೋದ್ಲು? ಬೇರೆ ಏನಾದ್ರೂ ಕಾರಣ ಇರ್ಬೋದಲ್ವಾ ಬಾಬಾ? ಅಕ್ಕನಿಗೆ ಬ್ಯಾಂಕ್ಗೆ ಲೇಟ್ ಆಗಿರ್ಬೋದು. ನಾಳೆ ಜಾನ್ವಿ ಹತ್ರ ಈ ವಿಷಯ ಸುತ್ತಿ ಬಳಸಿ ಕೇಳಿ ನೋಡು. ರವಿ, ಜಾನ್ವಿ ಹತ್ರ ಈ ವಿಷಯ ಕೇಳಿ ತಿಳ್ಕೊಳ್ಳೋಕೆ ಟ್ರೈ ಮಾಡು. ಆಯ್ತಜ್ಜಿ. ನೀವು ಜಾನ್ವಿ ಬಗ್ಗೆ ಮದನ್ ವಿಷಯದಲ್ಲಿ ಆತಂಕದಲ್ಲಿದ್ದೀರಾ ಅಂತ ರವಿ ಹೇಳ್ದ. ಹಾಂ, ನೆನ್ನೆ ಜಾನು ನನ್ನ ಜೊತೆ ನಡ್ಕೊಂಡು ಬರ್ತಾ ಇದ್ಲು. ಅದೇ ಟೈಮಿಗೆ ಸರಿಯಾಗಿ ಮದನ್ ನಮ್ಮ ಎದುರಿಗೆ ಸಿಕ್ತ. ಜಾನುಗೆ ಮದನ್ ಜೊತೆ ಮದುವೆ ಫಿಕ್ಸ್ ಆಗಿದ್ದು. ಅವಳಿಗಿನ್ನೂ ನೆನಪಿದ್ದೇನೋ ಅನ್ನೋ ಆತಂಕ ಮಾವ ನನಗೆ. ಅಜ್ಜಿಗೂ ಹಾಗೆ ಅನಿಸ್ತಿದೆ. ಜಾನ್ವಿಗೆ ಮದನ್ ಬಗ್ಗೆ ಈಗ ಯಾವುದೂ ನೆನಪಿಲ್ಲ. ಅದು ಹೇಗೆ ಮಾವ ಅಷ್ಟು ಖಚಿತವಾಗಿ ಹೇಳ್ತೀರಾ? ಜಾನ್ವಿ ಯಾವುದೇ ವಿಷಯ ಇದ್ರೂ ನನ್ನ ಹತ್ರ ಹೇಳ್ತಾಳೆ. ಮದನ್ ವಿಷಯ ನೆನಪಿದ್ರೆ ನನ್ನ ಹತ್ರ ಹೇಳಿರೋಳು. ಅವಳು ಬ್ಯಾಂಕ್ಗೆ ಹೋಗೋದಕ್ಕೆ ಟೈಮ್ ಆಗಿರುತ್ತೆ, ಇಲ್ಲಾಂದ್ರೆ ಇನ್ನೇನಾದ್ರೂ ಕಾರಣ ಇರೋದು, ಅದಕ್ಕೆ ಹೋಗಿರ್ತಾಳೆ. ರವಿನೂ ಹಾಗೆ ಅಂದ. ಯಾವತ್ತಿದ್ರು ನನ್ನ ಮಗಳು ನಿಮ್ಮನೆ ಬೆಳಕು, ಆತಂಕ ಬೇಡ. ಥ್ಯಾಂಕ್ಸ್ ಮಾವ, ನನಗೆ ಇವಾಗ ಸಮಾಧಾನ ಆಯಿತು. ಆದಷ್ಟು ಬೇಗ ನನ್ನ ಜಾನುಗೆ ನೆನಪಿನ ಜೊತೆ ವಾಪಸ್ ಬಂದುಬಿಟ್ರೆ ಸಾಕು. ಅಲ್ಲಿಗೆ ನಮ್ಗೆ ಯಾವ ಟೆನ್ಷನೂ ಇರಲ್ಲ. ಅದಕ್ಕೋಸ್ಕರನೇ ನಾಳೆನೇ ನಾನು ಕೇರಳಕ್ಕೆ ಹೋಗ್ತಾ ಇದ್ದೇನೆ. ಕೇರಳದಲ್ಲಿ ನಮ್ಮ ಜಾನ್ವಿಗಿರೋ ಸಮಸ್ಯೆಗೆ ಒಳ್ಳೆ ಔಷಧಿ ಕೊಟ್ಟು ಗುಣ ಮಾಡ್ತಾರಂತೆ. ಹೌದಾ? ನಮ್ಮ ಸ್ನೇಹಿತರು ಒಬ್ಬರು ಹೇಳಿದ್ರು, ಅದಕ್ಕೆ ಹೋಗ್ತಾ ಇದ್ದೀನಿ. ಎಷ್ಟು ಖರ್ಚಾದರೂ ಪರವಾಗಿಲ್ಲ ಮಾವ, ಹೋಗಿ ವಿಚಾರಿಸ್ಕೊಂಡು ಬನ್ನಿ. ಒಂದ್ಸಲ ನನ್ನ ಜಾನುಗೆ ಮೆಮೊರಿ ವಾಪಸ್ ಬಂದರೆ ಸಾಕು. ಯಾವ ಮದನ್ ಕೂಡ ನಮ್ಮಿಬ್ಬರ ಮಧ್ಯೆ ಬರೋದಕ್ಕೆ ಸಾಧ್ಯ ಇಲ್ಲ. ನನಗೂ ಅದೇ ಅಲ್ವಾ ಅಳಿ ಅಂದರೆ ಬೇಕಾಗಿರೋದು. ನಾನು ಬರಲ್ಲ ನಿಮ್ಮ ಜೊತೆ? ಬೇಡಿ, ನಾನು ಒಬ್ಬನೇ ಹೋಗ್ತೀನಿ. ಹೋಗಲಿ, ರವಿನಾದ್ರ ಜೊತೆ ಕರ್ಕೊಂಡು ಹೋಗಿ. ಬೇಡ, ರವಿ ಜಾನ್ವಿ ಜೊತೆ ಇರೋದು ಒಳ್ಳೆಯದು. ಆತಂಕ ಬೇಡ ಹೇಳಿ ಅಂದರೆ ನಾನು ಹೋಗಿ ಬರ್ತೀನಿ. ಬರ್ತಾ ಸುನಂದನ್ನು ಕರ್ಕೊಂಡ್ಬರ್ತೀನಿ. ಬಂದ ಮೇಲೆ ನಿಮ್ಮನ್ನು ಕಾಣ್ತೀನಿ. ಸರಿ ಮಾವ.